ವಿದ್ಯಾಚೇತನ ಶಿಕ್ಷಣ ಸಂಸ್ಥೆ ಕುರಿತು ಬಿಇಒ ವರದಿ ವಿರುದ್ಧ ಗಂಭೀರ ದೂರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದ್ಯಾಚೇತನ ಶಿಕ್ಷಣ ಸಂಸ್ಥೆ ಹಾಗೂ ಬಾಲಕರ ವಸತಿ ನಿಲಯದ ವಿಚಾರ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಸಂಸ್ಥೆಯ ಕುರಿತು ಈ ಹಿಂದೆ ಜನತಾಧ್ವನಿ ಸಲ್ಲಿಸಲಾಗಿದ್ದ ದೂರಿಗೆ ಮುಧೋಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೀಡಿರುವ ಸ್ಥಳ ಪರಿಶೀಲನಾ ವರದಿ ಅಪೂರ್ಣವಾಗಿದೆ ಎಂದು ಆರೋಪಿಸಿ ಇದೀಗ ಬಾಗಲಕೋಟೆ ಉಪನಿರ್ದೇಶಕರಿಗೆ ಜನತಾಧ್ವನಿ ದೂರು ಸಲ್ಲಿಸಿದೆ. ಮೂಲ ದೂರಿನಲ್ಲಿ ಶಾಲೆಯ ಮಾನ್ಯತೆ, ಅನುಮತಿ, ಮೂಲಸೌಕರ್ಯ, ಶಿಕ್ಷಕರ ಅರ್ಹತೆ ಹಾಗೂ ವಿದ್ಯಾರ್ಥಿ ಶಿಕ್ಷಕ ಅನುಪಾತ ಸೇರಿದಂತೆ ಹಲವು ಅಂಶಗಳನ್ನು ಪರಿಶೀಲಿಸುವಂತೆ ಮನವಿ ಮಾಡಲಾಗಿತ್ತು. ಇದರ ಜೊತೆಗೆ ಶಾಲೆಯ ಎದುರು ಕಾರ್ಯನಿರ್ವಹಿಸುತ್ತಿರುವ ಬಾಲಕರ ವಸತಿ ನಿಲಯದ ಅನುಮತಿ, ಸುರಕ್ಷತಾ ಪ್ರಮಾಣ ಪತ್ರಗಳು ಹಾಗೂ ಮಕ್ಕಳ ರಕ್ಷಣೆಗೆ ಸಂಬಂಧಿಸಿದ ನಿಯಮಗಳ ಪಾಲನೆ ಕುರಿತು ಕೂಡ ಸಮಗ್ರ ಪರಿಶೀಲನೆ ನಡೆಸುವಂತೆ ಮನವಿ ಮಾಡಲಾಗಿತ್ತು. ಆದರೆ ಬಿಇಒ ಅವರು ನೀಡಿರುವ ವರದಿಯಲ್ಲಿ ದೂರಿನಲ್ಲಿ ಕೇಳಲಾದ ಎಲ್ಲ ಅಂಶಗಳನ್ನು ಸಮಗ್ರವಾಗಿ ಪರಿಶೀಲಿಸಲಾಗಿಲ್ಲ ಎಂಬುದು ಜನತಾಧ್ವನಿ ಪ್ರಮುಖ ಆಕ್ಷೇಪ. ಹಾಗಾದರೆ ಬಿಇಒ ವರದಿ ಸಂಪೂರ್ಣವಾಗಿದೆಯೇ ಅಥವಾ ದೂರಿನಲ್ಲಿ ಕೇಳಲಾದ ಪ್ರಮುಖ ಅಂಶಗಳು ಪರಿಶೀಲನೆಯಿಂದ ಹೊರಗುಳಿದಿವೆಯೇ? ಇದೇ ಪ್ರಶ್ನೆಯೊಂದಿಗೆ ಇದೀಗ ಬಾಗಲಕೋಟೆ ಉಪನಿರ್ದೇಶಕರಿಗೆ ಮರುದೂರು ಸಲ್ಲಿಸಲಾಗಿದೆ. ಶಾಲೆ ಮತ್ತು ಬಾಲಕರ ವಸತಿ ನಿಲಯದ ಎಲ್ಲಾ ಅನುಮತಿ ಹಾಗೂ ಮಾನ್ಯತೆ ದಾಖಲೆಗಳನ್ನು ಪರಿಶೀಲಿಸಿ ಅಗತ್ಯವಿದ್ದರೆ ಸ್ವತಂತ್ರವಾಗಿ ಮರುಸ್ಥಳ ಪರಿಶೀಲನೆ ನಡೆಸಬೇಕು ಎಂದು ಮನವಿ ಮಾಡಲಾಗಿದೆ. ಅಲ್ಲದೆ ವರದಿಯಲ್ಲಿ ಯಾವುದೇ ತಪ್ಪು ಅಥವಾ ವಾಸ್ತವಾಂಶಕ್ಕೆ ವಿರುದ್ಧವಾದ ಮಾಹಿತಿ ಕಂಡುಬಂದರೆ ಜವಾಬ್ದಾರಿ ನಿಗದಿಪಡಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯವೂ ಮಾಡಲಾಗಿದೆ. ಈಗ ಬಾಗಲಕೋಟೆ ಶಿಕ್ಷಣ ಇಲಾಖೆ ಯಾವ ಕ್ರಮ ಕೈಗೊಳ್ಳಲಿದೆ? ಬಿಇಒ ವರದಿಯನ್ನು ಮರುಪರಿಶೀಲಿಸಿ ಸಮಗ್ರ ತನಿಖೆ ನಡೆಸುತ್ತದೆಯೇ ಅಥವಾ ಈಗಾಗಲೇ ನೀಡಿರುವ ವರದಿಯನ್ನೇ ಅಂತಿಮವೆಂದು ಪರಿಗಣಿಸುತ್ತದೆಯೇ? ಇದಕ್ಕೆ ಶಿಕ್ಷಣ ಇಲಾಖೆಯ ಮುಂದಿನ ಕ್ರಮವೇ ಉತ್ತರ ನೀಡಬೇಕಿದೆ. ಜನತಾಧ್ವನಿ ನ್ಯೂಸ್ ಕನ್ನಡ, ದಾಖಲೆಗಳ ಆಧಾರದಲ್ಲಿ ಜನರ ಧ್ವನಿಯೊಂದಿಗೆ.